ರಾಜ್ಯದ ಎಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಗವಿ ಗಂಗಾಧರನಿಗೆ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಇನ್ನು ದೇವರ ದರ್ಶನಕ್ಕೆ ಮುಂಜಾನೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಗವಿ ಗಂಗಾಧರನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ ನಡೀತಾ ಇದೆ. ನಾಳೆ ಮುಂಜಾನೆ 4 ಗಂಟೆವರೆಗೂ ಕೂಡ ದೇಗುಲ ಓಪನ್ ಇರುತ್ತೆ. ಇನ್ನು ಜಾಗರಣೆ ಮಾಡೋರಿಗೆ ದೇಗುಲದಲ್ಲಿ ಭಜನೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗವಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಈ ಮಾಘ ಮಾಸದ ಶಿವರಾತ್ರಿ ಬಹಳ ವಿಶೇಷವಾಗಿದೆ. 144 ವರ್ಷಗಳ ನಂತರ ಬಂದಂತಹ ಒಂದು ಸಂಗಮ. ಇವತ್ತು ತ್ರಿವೇಣಿ ಸಂಗಮದಲ್ಲಿ ಬಹಳ ಕೋಟ್ಯಾಂತರ ಜನಗಳು ಸ್ನಾನ ಮಾಡಿ ತಮ್ಮ ಪೂರ್ವ ಜನ್ಮ ಉತ್ತರ ಜನ್ಮದ 2 ಪಾಪಗಳನ್ನು ಕಳ್ಕೊಳ್ಳುವಂಥ ವೈಶಿಷ್ಟ್ಯವಾದ ದಿನ ಇವತ್ತು. ಈ ಶಿವರಾತ್ರಿಗೆ ಪ್ರಯಾಗದಲ್ಲಿ ಏನು ತೀರ್ಥಕ್ಷೇತ್ರದ ಸ್ನಾನ ಆಗ್ತಿದೆ ಅದು ಇವತ್ತು ಕಡೆ ಆಗುತ್ತೆ. ಆ ತೀರ್ಥಕ್ಷೇತ್ರದಲ್ಲಿ ಮುಖ್ಯವಾದ ತೀರ್ಥವೇ ಗಂಗೆ. ಆ ಗಂಗೆಯನ್ನು ಧರಿಸಿರೋನೇ ಗಂಗಾಧರೇಶ್ವರ. ಆದ್ದರಿಂದ ಈ ಗಂಗಾಧರೇಶ್ವರನ ದರ್ಶನದಲ್ಲಿ ಇವತ್ತೇನು ದರ್ಶನ ಮಾಡ್ತೀವಿ, ಈ ದರ್ಶನ ಆ ಗಂಗಾ ತೀರದಲ್ಲಿ ನಮ್ಮ ಸ್ನಾನ ಮಾಡಿದಷ್ಟು ಪುಣ್ಯ ಇಲ್ಲಿ ಬರುತ್ತೆ ಅಂತೇಳಿ ಬಹಳ ವಿಶೇಷವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಾಲಯದಲ್ಲೂ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಶಿವರಾತ್ರಿ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ದೇಗುಲದ ಪ್ರವೇಶ ದ್ವಾರದಲ್ಲಿ ಪುಷ್ಪದಿಂದ ಮಾಡಿದಂಥ ವಿಶೇಷ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಶಿವಲಿಂಗಕ್ಕೆ 4 ಲಕ್ಷ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇನ್ನು 60,000 ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿ ವರ್ಷ ಬರ್ತೀವಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಮನೆಯಲ್ಲೇ ಮಲ್ಲೇಶ್ವರಮಲ್ಲೇ ಇರೋದ್ರಿಂದ ನಾವು ಅವಾಗವಾಗ ಬರ್ತಾನೆ ಇರ್ತೀವಿ ದೇವಸ್ಥಾನದಲ್ಲಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇಲ್ಲಿ ಬಂದರೆ, ಸೊ ಅದಕ್ಕಾಗಿ ಯಾವಾಗಲೂ ಬರ್ತೀವಿ, ಫ್ಯಾಮಿಲಿ ಸಮೇತ ಬರ್ತೀವಿ. ಮನೇಲಿ ಪೂಜೆ ಮುಗಿಸ್ಕೊಂಡೇ ಬರ್ತೀವಿ. ಹೌದು, ತುಂಬ ಚೆನ್ನಾಗಿರುತ್ತೆ, ಜಾಗರಣೆ ಎಲ್ಲ ಚೆನ್ನಾಗಿರುತ್ತೆ. ಜನನೂ ತುಂಬ ಜನ ಬರ್ತಾರೆ, ಇಲ್ಲಿ ತುಂಬ ಭಕ್ತಿಯಿಂದ ಬರ್ತಾರೆ. ಇನ್ನು ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲೂ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಕುದ್ರೋಳಿ ದೇವಸ್ಥಾನದಲ್ಲಿ ಮಹಾರುದ್ರ ಹೋಮ ರಥೋತ್ಸವದ ಸೇವೆ ಮಾಡಲಾಗಿದೆ. ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಇನ್ನು ಕುದ್ರೋಳಿ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾಡಿನ ಶಿವ ದೇವಸ್ಥಾನಗಳಲ್ಲಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ನಾವೀಗ ಮಂಗಳೂರಿನ ನಗರ ಭಾಗದಲ್ಲಿರುವಂತಹ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಮಹಾಶಿವರಾತ್ರಿಯ ಸಂಭ್ರಮದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಇವತ್ತು ಇಡೀ ದಿನ ವಿಶೇಷ ಸೇವೆಗಳು, ರಾತ್ರಿ ರಥೋತ್ಸವ ಕೂಡ ಇರುವಂಥದ್ದು. ಶಿವರಾತ್ರಿಯ ಪ್ರಯುಕ್ತವಾಗಿ ಮಹಾಪೂಜೆಗಳು ಕೂಡ ಇವತ್ತು ನಡೆಯುತ್ತೆ. ಸುಮಾರು ವಿಶೇಷ ಮಹಾಪೂಜೆ, ಮಹಾರುದ್ರಾಭಿಷೇಕ, ಶಿವರಾತ್ರಿ ಮಹಾಪೂಜೆ, ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಪುಷ್ಪಾಲಂಕಾರ ಸೇವೆ, ಶಿವಪೂಜೆ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ತುಲಾಭಾರ ಸೇವೆ ನಡೆಯುತ್ತೆ. ಇವತ್ತು ಮಹಾಶಿವರಾತ್ರಿಯ ಸಂಭ್ರಮದ ಹಿನ್ನೆಲೆಯಲ್ಲಿ ಬೆಳಗ್ಗೆ 8 ಕಾಲಕ್ಕೆ ಮಹಾರುದ್ರ ಹೋಮ ನಡೆದಿದೆ. ಇವತ್ತು ರಾತ್ರಿ ಸುಮಾರು 8:30 ವೇಳೆಗೆ ರಥೋತ್ಸವ ಕೂಡ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಹರಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶತ ಸಿಯಾಳಾಭಿಷೇಕ ದೇವರಿಗೆ ಆಗ್ತಾ ಇರುವಂಥದ್ದು. ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಸಿಯಾಳದ ಮುಖಾಂತರವಾಗಿ ಗೋಕರ್ಣನಾಥ ಮೂರ್ತಿಗೆ ಅಭಿಷೇಕ ಕೂಡ ನಡೆಯುತ್ತೆ. ಇವತ್ತು ರಾತ್ರಿ 8 ಗಂಟೆಗೆ ರಥೋತ್ಸವ ನಡೆಯುತ್ತೆ. ಆನಂತರವಾಗಿ ಬಲಿ ಉತ್ಸವದ ಬಳಿಕ ಗೋಕರ್ಣನಾಥನ ಶಯನೋತ್ಸವ ಪೂಜೆ ಕೂಡ ನಡೆಯುತ್ತೆ. ಶತ ಸಿಯಾಳ ಅಭಿಷೇಕಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಮಹಾರುದ್ರ ಯಾಗವನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿರುವಂಥದ್ದು. ಶಿವರಾತ್ರಿಯ ಈ ಸಂಭ್ರಮದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಂಗಳೂರಿನ ನಗರವಾಸಿಗಳು ಕುದ್ರೋಳಿ ಕ್ಷೇತ್ರಕ್ಕೆ ಬಂದು ಮಾಡ್ತಾ ಇರುವಂಥದ್ದು. ನೀವು ಕೆಳಭಾಗದಲ್ಲಿ ಗಮನಿಸಿರುವುದು ಮಂಡಲವನ್ನು ಕೂಡ ಮಾಡಲಾಗಿದೆ. ದೇವರಿಗೆ ವಿಶೇಷವಾದ ಅಭಿಷೇಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಇವತ್ತು ಇಡೀ ದಿನ ಈ ರೀತಿಯ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಹಾಗಾಗಿ ಎಲ್ಲ ತಯಾರಿಗಳನ್ನು ಸದ್ಯ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶತ ಸಿಯಾಳಾಭಿಷೇಕವನ್ನು ಕ್ಷೇತ್ರದಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತರು ಶಿವನ ಅಭಿಷೇಕಕ್ಕಾಗಿ ಸಿಯಾಳವನ್ನು ಕೂಡ ತಂದು ಇಲ್ಲಿ ಇಡ್ತಾ ಇರುವಂಥದ್ದು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ನಗರವಾಸಿಗಳು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ಶಿವ ದೇವಸ್ಥಾನಗಳಲ್ಲಿ ಈ ರೀತಿಯ ಸಂಭ್ರಮ ಉತ್ಸವ ಆಗ್ತಾ ಇರುವಂಥದ್ದು. ಇನ್ನು ರಾತ್ರಿ ಇಡೀ ಶಿವ ಪಂಚಾಕ್ಷರಿ ಪಠಣ ಕೂಡ ಆಗುತ್ತೆ, ಶಿವ ಜಾಗರಣ ಕೂಡ ಆಗುತ್ತೆ. ವಿಶೇಷವಾಗಿ ಶಿವನ ರಥೋತ್ಸವ ಮತ್ತು ಬಲಿ ಉತ್ಸವಗಳು ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ
ಶಿವರಾತ್ರಿಯ ಸಂಭ್ರಮ ಕುದ್ರೋಳಿಯಲ್ಲಿ ಕಳೆಗಟ್ಟಿದೆ. ಲಕ್ಷಾಂತರ ಮಂದಿಯ ಭಕ್ತರ ಸಮಾಗಮ ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ಆಗಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.